ಹೆಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಈ 9 o'clock ಫ್ಲವರ್ ಇಲ್ಲ ಅಂತಂದ್ರೆ ಪಾರ್ಚುಲಕ, ಮಾಸ್ ರೋಸ್, ಟೇಬಲ್ ರೋಸ್ ಅಂತ ಕೂಡ ಈ ಗಿಡಕ್ಕೆ ಕರೀತಾರೆ. ನಿಮ್ ಕಡೆ ಈ ಗಿಡಕ್ಕೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡ್ರಿ. ಈ ಗಿಡದಲ್ಲಿ ಒಂದು ವಿಶೇಷ ಇದೆ. ಏನಪ್ಪಾ ಅಂದ್ರೆ ಬೆಳಗ್ಗೆ ಟೈಮ್ ನಲ್ಲಿ ಈ ಹೂವುಗಳು ಅರಳುತ್ತಲ್ವಾ, ಅದು ಸಂಜೆಗೆ ಮುದ್ರುತ್ತೆ. ಸಂಜೆ ಮುದ್ರಿದ್ಮೇಲೆ ಮತ್ತೆ ಮರುದಿನ ಅದೇ ಹೂ ಇರುತ್ತಲ್ಲ, ಅದೇ ಹೂ ಅರಳುತ್ತೆ ಮತ್ತೊಪಾಸು. ಮತ್ತೆ ಸಂಜೆ ಮತ್ತೆ ಮುದ್ರಕೊಳ್ಳುತ್ತೆ. ಇದೇ ರೀತಿಯಾಗಿ ಇದ್ರ ಪ್ರೊಸೀಜರ್ ಆಗುತ್ತೆ. ಒಂದಿನ ಅಂದ್ರೆ ಒಂದು 3-4 ದಿನ ಈ ಹೂ ಇದ್ದು ಮತ್ತೆ ಅದು ಬಾಡಿ ಹೋಗುತ್ತೆ. ಇದು ಒಂಥರ ವಿಶೇಷ ಅಂತ ಹೇಳ್ಬೋದು ಈ ಗಿಡದಲ್ಲಿ. ಅಷ್ಟೇ ಅಲ್ಲ, ಇದು ವರ್ಷ ಪೂರ್ತಿ ಹೂ ಬಿಡುತ್ತೆ. ಆದ್ರೆ ನಾವು ಸರಿಯಾದ ಕೇರ್ನ ಮಾಡ್ಬೇಕಾಗತ್ತೆ. ದಿನ ಕೂಡ ನಮ್ಗೆ ಹೂಗಳು ಸಿಗ್ತಾ ಇರುತ್ತೆ. ಆದ್ರೆ ಇದು ದೇವರಿಗೆಲ್ಲ ಮುಡ್ಸೋದಿಕ್ ಬರೋದಿಲ್ಲ, ಒಂದು ಶೋ ಪ್ಲಾಂಟ್ ಅಂತ ಹೇಳ್ಬೋದು. ಈ ವಿಡಿಯೋದ ಕಂಪ್ಲೀಟ್ ಡೀಟೇಲ್ಸ್ ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಪಾಟಿಂಗ್ ಮಿಕ್ಸ್ ಆಗಿರ್ಬೋದು, ಅಥವಾ ವಾಟರಿಂಗ್ ಆಗಿರ್ಬೋದು, ಸನ್ಲೈಟ್ ಆಗಿರ್ಬೋದು, ಫರ್ಟಿಲೈಸರ್ ಎಲ್ಲವನ್ನು ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಇದು ತುಂಬಾ ಕಲರ್ ನಲ್ಲಿ ಸಿಗುತ್ತೆ. ಪಿಂಕ್ ಕಲರು, ವೈಟ್ ಕಲರು, ಆರೆಂಜ್ ಕಲರು, ಯೆಲ್ಲೋ ಕಲರು, ಕ್ರೀಮ್ ಕಲರು, ಈ ರೀತಿ ಸಾಕಷ್ಟು ರೀತಿನಲ್ಲಿ ಇದು ನಮಗೆ ಸಿಗುತ್ತೆ. ಇದ್ರಲ್ಲೂ ಕೂಡ 2 ರೀತಿ ವೆರೈಟಿ ಇದೆ. ಒಂದು ಈ ರೀತಿ ಸಿಂಗಲ್ ಪೆಟಲ್ ನಲ್ಲಿ ಬರುತ್ತೆ, ಮತ್ತೆ ಇದ್ರದ್ದು ಗಿಡ ಕೂಡ ಚೇಂಜ್ ಆಗಿರುತ್ತೆ. ಎರಡನೇದು ಈ ರೀತಿ ಸುಮಾರು ಪೆಟಲ್ ನಲ್ಲಿ ಹೂಗಳು ಬಿಡುತ್ತೆ. ಇದ್ರದ್ದು ಎಲೆ ಕೂಡ ಚೇಂಜ್ ಆಗಿರುತ್ತೆ. ಅಂದ್ರೆ ಸಿಂಗಲ್ ಪೆಟಲ್ಗೆ ಬೇರೆ ರೀತಿಯಾದಂತ ಎಲೆ, ಈ ರೀತಿ ಗುಚ್ಚುಗುಚ್ಚಾಗಿರುವಂತಹ ಹೂಗಳಿಗೆ ಬೇರೆ ರೀತಿಯಾದಂತ ಎಲೆಗಳನ್ನ ನಾವು ನೋಡ್ಬೋದು. ಇದ್ರ ಪ್ರೊಪಗೇಷನ್ ಮಾಡೋದಿಕ್ಕೆ ಅಂದ್ರೆ ಗಿಡಗಳನ್ನ ನಡೋದಿಕ್ಕೆ ಬೆಸ್ಟ್ ಸೀಸನ್ ಅಂದ್ರೆ ಸಮ್ಮರು. ಇದನ್ನ ನಾವು ಗ್ರೌಂಡ್ ನಲ್ಲಿ ಬೇಕಾದ್ರೂ ನಡ್ಬೋದು, ಇಲ್ಲ ಪಾಟ್ ನಲ್ಲಿ ಬೇಕಾದ್ರೂ ಹಾಕ್ಬಹುದು, ಇಲ್ಲ ಹ್ಯಾಂಗಿಂಗ್ ಪಾಟ್ ನಲ್ಲಿ ಬೇಕಾದ್ರೂ ನಾವು ಇದನ್ನ ನಡ್ಕೊಬಹುದು. ನಾನ್ ಇವತ್ತು ಗ್ರೌಂಡ್ ನಲ್ಲಿ ನಡೋಣ ಅಂತ ಹೇಳ್ಕೊಂಡು ನಾನು ಎಲ್ಲಿ ಡೇರೆ ಗಿಡಗಳನ್ನ ಇಟ್ಕೊಳ್ತೀನಿ ನೋಡಿ, ಅದೇ ಜಾಗದಲ್ಲಿ ಒಂದು ಸಿಮೆಂಟ್ ಇಂದು ಈ ರೀತಿ ಆದಂತದ್ದು ಒಂದು ಪಾಟ್ ಇತ್ತು. ಪಾಟ್ ಅಂದ್ರೆ ಪಾಟ್ ಅಲ್ಲ, ಇದನ್ನ ನಾವು ಮೂವ್ ಮಾಡೋದಿಕ್ ಆಗೋದಿಲ್ಲ. ಅದು ಅಲ್ಲೇ ಡೈರೆಕ್ಟ್ ಆಗಿ ನೆಲಕ್ಕೆ ಅಂಟಿರುವಂತ ರೀತಿನಲ್ಲಿ ಮಾಡಿರುವಂತ ಒಂದು ಸಿಮೆಂಟ್ ಇಂದು ಏನಂತಾರೋ ಗೊತ್ತಿಲ್ಲ, ಅದಕ್ಕೆ ಸಿಮೆಂಟ್ ಇಂದು ಒಂದು ಕಟ್ಟೆ. ಆ ಕಟ್ಟೆನಲ್ಲಿ ಮಣ್ಣೆಲ್ಲ ಇದೆ. ಆ ಮಣ್ಣಿನ ಒಳಗಡೆ ನಾನು ಈ ಸಲ ಡೇರೆ ಗಿಡ ಕೂಡ ಹಾಕೊಂಡಿದ್ದೆ. ಇದನ್ನ ಅಗ್ದು ಒಂದ್ ಸ್ವಲ್ಪ ಸರಿ ಮಾಡ್ಕೊಂಡು ಆಮೇಲೆ ಗಿಡಗಳನ್ನ ನಟ್ರಾಯ್ತು ಅಂತ ಈ ರೀತಿಯಾಗಿ ಅಗಿತಾ ಇರ್ಬೇಕಾದ್ರೆ ಸಾಕಷ್ಟು ಡೇರೆ ಗೆಡ್ಡೆಗಳು ಕೂಡ ಸಿಗೋದಿಕ್ಕೆ ಶುರು ಆಯ್ತು. ನಾನು ಇಲ್ಲೆಲ್ಲ ಡೇರೆ ಗೆಡ್ಡೆಗಳನ್ನ ತೆಗ್ದಿದ್ದೆ, ಆದ್ರೂ ಕೂಡ ಮತ್ತೆ ಡೇರೆ ಗೆಡ್ಡೆಗಳು ಸಿಗ್ತಾ ಇದೆ. ಇಲ್ಲಿ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ, ಈ ಗಿಡಕ್ಕೆ ತುಂಬಾ ಅಂದ್ರೆ ತುಂಬಾ ಬಿಸಿಲು ಬೇಕು. ಬಿಸಿಲು ಕಮ್ಮಿ ಆದ್ರೆ ಹೂಗಳನ್ನ ಬಿಡೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲೇ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲೇ ತಂದು ಹಾಕಿದೀನಿ. ಯಾಕಂದ್ರೆ ಇಲ್ಲಿ ಬೆಳಗಿಂದ ಸಂಜೆವರೆಗೂ ಕೂಡ ಬಿಸಿಲಿರುತ್ತೆ. ಸನ್ಲೈಟ್ ಎಷ್ಟು ಜಾಸ್ತಿ ಸಿಗುತ್ತೆ ನೋಡಿ, ಅಷ್ಟು ಹೂಗಳು ಈ ಗಿಡಕ್ಕೆ ಬರೋದಿಕ್ಕೆ ಶುರು ಆಗತ್ತೆ. ನಮ್ಮ ಹತ್ರ ಈ ರೀತಿಯಾದಂತ ಗ್ರೌಂಡ್ ಇಲ್ಲ, ಆದ್ರೆ ನಮಗೆ ಈ ಗಿಡಗಳನ್ನ ಬೆಳೆಸ್ಬೇಕು, ನಡ್ಬೇಕು ಅಂತ ಆಸೆ ಇರೋರು ಏನ್ ಮಾಡ್ರಿ ಅಂದ್ರೆ, ಇದಕ್ಕೆ ಒಂದು 6-8 ಇಂಚಿನ ಪಾಟ್ ಇದ್ರು ಸಾಕು. ಅಂತ ಪಾಟ್ ನಲ್ಲಿ ಕೂಡ ನಾವ್ ಇದನ್ನ ಬೆಳೆಸ್ಕೊಬಹುದು. ಆದ್ರೆ ನೆಲದಲ್ಲಿ ನೆಟ್ರೆ ತುಂಬಾನೇ ಅಗಲವಾಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅನ್ಕೊಂಡಷ್ಟೇನೆ ನೆಲಕ್ಕೆ ಹಾಕ್ತಾ ಇದ್ದೀನಿ. ಮತ್ತೆ ಸನ್ಲೈಟ್ ಕೂಡ ಜಾಸ್ತಿ ಬೀಳುತ್ತೆ. ನಾನು ಪಾಟ್ ನ ಅವಾಗ ಆ ಕಡೆ ಈ ಕಡೆ ತಗೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ ಅನ್ಕೊಂಡು ಇಲ್ಲಿ ಹಾಕೊಳ್ತಾ ಇದೀನಿ. ನೀವು ಬೇಕಾದ್ರೆ ಪಾಟ್ ನಲ್ಲಿ ಹಾಕ್ಬೋದು, ಹ್ಯಾಂಗಿಂಗ್ ಪಾಟ್ ನಲ್ಲಿ ಕೂಡ ಹಾಕೊಬಹುದು. ಇಲ್ಲ ಅಂತಂದ್ರೆ ಸ್ವಲ್ಪ ಅಗ್ಲವಾಗಿರುವಂತಹ ಪಾಟ್ ಇರುತ್ತೆ ನೋಡಿ, ಇಲ್ಲ ಅಂತಂದ್ರೆ ಟ್ರೇ ಆದ್ರೆ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು. ಇವಾಗಂತೂ ಸಣ್ಣ ಸಣ್ಣ ಟ್ರೇಗಳೆಲ್ಲ ಸಿಗತ್ ನೋಡಿ, ಅಂತ ಟ್ರೇ ನಲ್ಲಿ ನಾವು ಬೆಳೆಸ್ಕೊಳ್ಬಹುದು. ಟ್ರೇ ನಲ್ಲಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಅಗ್ಲವಾಗಿ ಕೂಡ ಬೆಳೆಯುತ್ತೆ. ಪಾಟ್ ತಗೊಳ್ಳೋ ಹಾಗಿದ್ರೆ ಸ್ವಲ್ಪ ಸ್ಮಾಲ್ ಸೈಜ್ ಪಾಟ್ ನ ತಗೊಳ್ಳಿ. ಅಗ್ಲ ಇದ್ರೂ ಪರವಾಗಿಲ್ಲ, ತುಂಬಾ ಡೀಪ್ ಇರುವಂತ ಪಾಟ್ ಬೇಡ. ಡೀಪ್ ಇರುವಂತ ಪಾಟ್ ನ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ನೀರ್ ನಿಂತು ಕೊಳ್ತೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಈ ರೀತಿ ಗ್ರೌಂಡ್ ಸಿಕ್ಕಿದ್ರೆ ತುಂಬಾನೇ ಬೆಸ್ಟ್ ಆಗತ್ತೆ. ನಾನ್ ಇವಾಗ ಸ್ವಲ್ಪ ಮಣ್ಣನ್ನೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ದೆ, ಡೇರೆ ಗಿಡ್ಡೆ ಎಲ್ಲಾನ ಹಾಕೊಂಡಿದ್ನಲ್ಲ, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಲೂಸ್ ನ ಮಾಡ್ಕೊಂಡು ಇವಾಗ ಇದಕ್ಕೆ ಒಂದು ಪಾಟ್ ಆಗುವಷ್ಟು, ಅಂದ್ರೆ ಒಂದು ಸಣ್ಣ ಪಾಟ್ ನಲ್ಲಿ 1 ಪಾಟ್ ಆಗುವಷ್ಟು ಗೊಬ್ಬರನ ಹಾಕೊಳ್ತಾ ಇದೀನಿ. ನಾನಿಲ್ಲಿ ಅನ್ನಪೂರ್ಣ ಗೊಬ್ಬರನ ಬಳಸ್ಕೊಳ್ತಾ ಇದೀನಿ. ಇದರಲ್ಲಿ ಔಡಲ ಹಿಂಡಿ ಮತ್ತೆ ಬೇವಿನ ಹಿಂಡಿ 2 ಮಿಕ್ಸ್ ಇರುತ್ತೆ. ಅದರಿಂದ ಸ್ವಲ್ಪ ಫಂಗಸ್ ಬರೋದಿಲ್ಲ, ಹಾಗೆ ಗೊಬ್ಬರನೂ ಆಯ್ತು ಅನ್ಕೊಂಡು ಅನ್ನಪೂರ್ಣ ಗೊಬ್ಬರನ ಬಳಸ್ಕೊಳ್ತಾ ಇರೋದು. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಗೊಬ್ಬರದ ಡೀಟೇಲ್ ನ ಕೊಡ್ಬೇಕಾದ್ರೆ ಇದನ್ನ ಹೇಳ್ತೀನಿ. ತುಂಬಾನೇ ಚೆನ್ನಾಗಿದೆ. ಇದು ಯಾವುದೇ ರೀತಿಯಾದಂತ ಪ್ರಮೋಷನ್ ವಿಡಿಯೋ ಅಲ್ಲ. ಅನ್ನಪೂರ್ಣ ಗೊಬ್ಬರದ ಬಗ್ಗೆ ನಾನ್ ಹಾಕ್ತೀನಿ, ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದಕ್ಕೋಸ್ಕರ ನಿಮ್ಗೂ ಕೂಡ ಹೇಳೋದಷ್ಟೇನೆ. ನಿಮ್ಮ ಹತ್ರ ಅನ್ನಪೂರ್ಣ ಗೊಬ್ಬರ ಇಲ್ಲ ಅಂತಂದ್ರೆ ನೀವು ಎರೆ ಗೊಬ್ಬರ ಆಗಿರ್ಬೋದು, ಸಗಣಿ ಗೊಬ್ಬರ ಆಗಿರ್ಬೋದು, ಅಥವಾ ಕಿಚನ್ ವೇಸ್ಟ್ ಇಂದ ಮಾಡಿರುವಂತ ಗೊಬ್ಬರ, ಇಲ್ಲ ಅಂತಂದ್ರೆ ನೀವು ರೀಪಾಟ್ ಮಾಡ್ಬೇಕಾದ್ರೆ ಯಾವ ಗೊಬ್ಬರನ ಬಳಸ್ತೀರಿ ನೋಡಿ, ಅದೇ ಗೊಬ್ಬರನ ಇಲ್ಲೂ ಕೂಡ ಬಳಸ್ಕೊಬಹುದು. ಇದನ್ನ ಇಲ್ಲಿ ನಾನು ಮಣ್ಣಿನ ಜೊತೆಗೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಪಾಟ್ ನಲ್ಲಿ ಹಾಕೋರಿಗೆ ಪಾಟಿಂಗ್ ಮಿಕ್ಸ್ ಯಾವ ರೀತಿ ಇರಬೇಕು ಅಂದ್ರೆ ಒಂದು 40% ಆಗುವಷ್ಟು ಗಾರ್ಡನ್ ಸಾಯಿಲ್ ನ ತಗೊಂಡ್ರೆ 30% ಆಗುವಷ್ಟು ಮರ್ಲನ್ ತಗೊಳ್ಳಿ, 20% ಆಗುವಷ್ಟು ಕಾಂಪೋಸ್ಟ್ ನ ತಗೊಳ್ಳಿ, ಜೊತೆಗೆ 10% ಆಗುವಷ್ಟು ಕೋಕೋ ಫಿಟ್ ನ ತಗೊಳ್ಳಿ. ಕೋಕೋ ಪಿಟ್ ಇಲ್ಲ ಅಂತ ಆದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು, ಇದು ಬೇಕೇ ಬೇಕು ಅನ್ನೋದೇನು ಇಲ್ಲ. ಇವಾಗ ನೋಡ್ಬೋದು ನಾನು ಇಲ್ಲಿ ಸಣ್ಣ ಸಣ್ಣ ಕಟಿಂಗ್ ಅನ್ನ ಕೂಡ ತಗೊಂಡಿದ್ದೀನಿ, ದೊಡ್ಡ ದೊಡ್ಡ ಕಟಿಂಗ್ ನ ಕೂಡ ತಗೊಂಡಿದ್ದೀನಿ. ನಿಮಗೆ ಮ್ಯಾಕ್ಸಿಮಮ್ ಒಂದು 2 ಇಂಚಿನ ಕಟಿಂಗ್ ಸಿಕ್ಕಿದ್ರು ಸಾಕು, ಇದನ್ನ ನಾವು ಚೆನ್ನಾಗಿ ಗ್ರೋ ಮಾಡ್ಬೋದು. ಆದ್ರೆ ಸಮ್ಮರ್ ಸೀಸನ್ ಅಲ್ಲಿ ಇದೆಯಲ್ಲ, ತುಂಬಾನೇ ಬೇಗ ಬೇಗ ಗ್ರೋ ಆಗೋದಿಕ್ಕೆ ಶುರು ಆಗುತ್ತೆ. ಈ ಟೈಮ್ ನಲ್ಲಿ ಈ ಕಟಿಂಗ್ ಎಲ್ಲೇ ಸಿಕ್ಕಿದ್ರು ಕೂಡ ಬಿಡ್ಬೇಡಿ. ನಮ್ಮ ಗಾರ್ಡನ್ ಇಂದ ಅಂದವನ್ನ ಹೆಚ್ಚಿಸುವ ಒಂದು ಹೂವು ಅಂತಾನೆ ಹೇಳ್ಬೋದು. ಸಾಕಷ್ಟು ಹೂ ಕೊಡುತ್ತೆ, ನಾವು ಸರಿಯಾಗಿ ಕೇರ್ ಮಾಡ್ಬೇಕಷ್ಟೇನೆ. ಈಗ ನಾನು ಇಲ್ಲಿ ಒಂದ್ 2 ಇಂಚಿನ ಕಟ್ಟಿಂಗ್ ನ ತಗೊಂಡಿದ್ದೀನಿ. ಇದನ್ನ ನನಗೆ ಒಬ್ರು ತಂದು ಕೊಟ್ಟಿದ್ದು. ಇದ್ರದ್ದು ಕೆಳಭಾಗದ ಎಲೆಗಳನ್ನೆಲ್ಲ ನಾನು ತಕೊಳ್ತಾ ಇದ್ದೀನಿ. ಇವಾಗ ಅದನ್ನೆಲ್ಲ ತಕೊಂಡಾದ್ರ ಮೇಲೆ ಈ ರೀತಿಯಾಗಿ ಗ್ರೌಂಡ್ ಒಳಗೆ ಸಣ್ಣ ಸಣ್ಣದಾಗಿ ಹೋಲ್ ನ ಮಾಡ್ಕೊಳ್ತಾ ಇದೀನಿ. ತುಂಬಾ ಹತ್ರ ನಾನು ಈ ರೀತಿ ಹೋಲ್ ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ದೂರ ನಡೋ ಅವಶ್ಯಕತೆ ಇಲ್ಲ. ಈ ರೀತಿ ಹತ್ರವಾಗಿ ನಟ್ರೆ ತುಂಬಾನೇ ಚೆನ್ನಾಗಿ ಅಗಲವಾಗಿ ಬೆಳೆಯುತ್ತೆ. ನಮಗ್ ಜಾಗ ತುಂಬಾ ಇದೆ, ಕಟಿಂಗ್ ಪೀಸ್ ಕಡಿಮೆ ಇದೆ ಅನ್ನೋರು ಕೂಡ ಏನ್ ಮಾಡ್ಬೋದು ಅಂದ್ರೆ ಹತ್ರ ನಡೋದಿಲ್ಲ, ದೂರಕ್ಕೆ ಬೇಕಾದ್ರೂ ನಡ್ಕೊಬಹುದು, ಏನು ತೊಂದರೆ ಇಲ್ಲ. ಇದು ಬುಷಿಯಾಗಿ ಬೆಳೆಯುತ್ತೆ. ಈ ರೀತಿಯಾಗಿ ಹೋಲ್ ನ ಮಾಡ್ಕೊಂಡ್ರ ಮೇಲೆ ಈ ರೀತಿಯಾಗಿ ನಾವು ಹೋಲ್ ಒಳಗೆ ಈ ರೀತಿ ಕಟಿಂಗ್ ಪೀಸ್ ನ ಇಟ್ಕೊಂಡು ಈ ರೀತಿಯಾಗಿ ನಾವು ನಡ್ಕೊಬೇಕಾಗತ್ತೆ. ನನ್ಗೆ ಒಬ್ರು ತಂದ್ಕೊಟ್ಟಿದ್ರು. ಅಷ್ಟೇ ಅಲ್ಲ, ನನ್ನ ಹತ್ರನು ಕೆಲವೊಂದಿಷ್ಟು ಕಟಿಂಗ್ಸ್ ನ ನಾನು ಉಳಿಸ್ಕೊಂಡಿದ್ದೆ. ಅದ್ಯಾಕೋ ಸರಿಯಾಗಿ ಆಗ್ತಾ ಇರ್ಲಿಲ್ಲ ನಾನು ಇಟ್ಟಿದ್ ಪ್ಲೇಸ್ ನಲ್ಲಿ. ಅದಕ್ಕೋಸ್ಕರ ಅಲ್ಲಿಂದ ಕೂಡ ಅಂದ್ರೆ ನಾನು ಎಲ್ಲಿ ಇಟ್ಟಿದ್ದೆ ನೋಡಿ ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಕೂಡ ನಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ನನ್ ಮಗ ನೀರ್ ಹಾಕ್ಲಾ ಅಮ್ಮ ಅನ್ಕೊಂಡು ಬರ್ತಾ ಇದ್ದಾನೆ. ಇವನಿಗೆ ಜಸ್ಟ್ 2.5 ವರ್ಷ ಅಷ್ಟೇನೆ. ಇವಾಗ್ಲಿಂದಾನೇ ನಾನು ಅವನಿಗೆ ಗಾರ್ಡನ್ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಳಿಗಾದ್ರೂ ಅಷ್ಟೇ, ನೆಕ್ಸ್ಟ್ ಜನರೇಷನ್ ಅವರಂತೂ ಖಂಡಿತವಾಗ್ಲೂ ಗಾರ್ಡನ್ ಮಾಡ್ತಾರಾ ಅನ್ನೋದೇ ಡೌಟ್ ಅಲ್ಲಿ ಇದೆ. ಯಾಕಂದ್ರೆ ಈಗಂತೂ ವರ್ಕ್ ಎಲ್ಲರೂ ಕೂಡ ವರ್ಕ್ ಅಲ್ಲೇ ಬಿಸಿ ಆಗಿರೋದ್ರಿಂದ ಈ ರೀತಿ ಗಾರ್ಡನ್ ಬಗ್ಗೆ ಯಾರು ಕೂಡ ಇಂಟ್ರೆಸ್ಟ್ ನ ಮೂಡ್ಸೋದಿಲ್ಲ. ತುಂಬಾನೇ ಕಡಿಮೆ ಜನ ಈ ರೀತಿ ಗಾರ್ಡನ್ ನಲ್ಲಿ ಇಂಟ್ರೆಸ್ಟ್ ನ ತೋರ್ಸೋದು. ಅದಕ್ಕೋಸ್ಕರ ಮಕ್ಕಳಿಗೆ ಆದಷ್ಟು ನಾವು ಗಾರ್ಡನ್ ಬಗ್ಗೆ ಈಗಿಂದನೇ ಪ್ರಾಕ್ಟೀಸ್ ನ ಮಾಡಿಸ್ಬೇಕು. ಈ ರೀತಿ ಪ್ರಾಕ್ಟೀಸ್ ನ ಮಾಡಿದ್ರೆ ಮಕ್ಕಳು ಮುಂದೊಂದಿನ ತುಂಬಾನೇ ಚೆನ್ನಾಗಿ ಗಾರ್ಡನ್ ನ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ಗಾರ್ಡನ್ ಬಗ್ಗೆ ಏನೆಲ್ಲ ತಿಳ್ಕೊಬೇಕು ಅಷ್ಟೆಲ್ಲ ಮಾಹಿತಿನ ಅವರು ತಿಳ್ಕೊಂಡಿರ್ತಾರೆ. ಒಂದು ಸಣ್ಣ ಪ್ರಾಯದಿಂದ ನಾವು ದೊಡ್ಡ ಪ್ರಾಯದೊಳಗೆ ಆದಷ್ಟು ಕಲಿಸ್ಬಿಡ್ಬೇಕು ಮಕ್ಕಳಿಗೆ. ತೀರಾ ದೊಡ್ಡಕ್ಕಾದ್ರ ಮೇಲೆ ಮಕ್ಕಳು ಕಲಿತಾರೆ ಅನ್ನೋದು ತುಂಬಾನೇ ಒಂದು ಕ್ವಶನ್ ಮಾರ್ಕ್ ಆಗಿರುವಂತ ಒಂದು ವಿಷಯ ಆಗಿರುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ಸಣ್ಣ ಪ್ರಾಯದಿಂದನೇ ಹೇಳ್ಕೊಡ್ಬೇಕು. ಪಾಟಿಂಗ್ ಮಿಕ್ಸ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಪಾಟಿಂಗ್ ಮಿಕ್ಸ್ ನಲ್ಲಿ ವೆಲ್ ಡ್ರೈನ್ ಸಾಯಿಲ್ ಆಗಿರ್ಬೇಕು, ಡ್ರೈನೇಜ್ ಹೋಲ್ ಚೆನ್ನಾಗಿರ್ಬೇಕು, ಸಾಯಿಲ್ ವಾಟರ್ ನ ಹೋಲ್ಡ್ ಮಾಡಬಾರ್ದು. ಆದಷ್ಟು ಚೆನ್ನಾಗಿ ನೀರ್ ಇಳ್ದು ಹೋಗುವಂತ ಒಂದು ಪಾಟಿಂಗ್ ಮಿಕ್ಸ್ ನ ತಯಾರಿ ಮಾಡ್ಕೊಳ್ರಿ. ಈ ಗಿಡಕ್ಕೆ ನೀರ್ ನಿಂತ್ರೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ, ಅಲ್ಲೇ ಕೊಳ್ತೋಗೋದಿಕ್ಕೆ ಶುರು ಆಗುತ್ತೆ. ಪಾಟ್ ನಲ್ಲಿ ನಡೋರಿಗ್ ಕೂಡ ಅಷ್ಟೇನೆ. ತುಂಬಾ ದೊಡ್ಡ ಸೈಜಿನ ಒಂದು ಕಟಿಂಗ್ ಪೀಸ್ ನ ತಗೊಬೇಕಂದ್ರೆ ಬೇಡ. ತುಂಬಾ ದೊಡ್ಡ ಸೈಜಿನ ಕಟಿಂಗ್ ಪೀಸ್ ಏನು ಬೇಕಾಗೋದಿಲ್ಲ. ನಿಮಗೆ ಒಂದು 2.5 ಇಂಚಿಂದು ಅಥವಾ 2 ಇಂಚಿನ ಕಟಿಂಗ್ ಸಿಕ್ಕಿದ್ರು ಕೂಡ ಸಾಕು. ತುಂಬಾ ಚೆನ್ನಾಗಿ ನಾವು ಇದನ್ನ ಗ್ರೋತ್ ಮಾಡ್ಕೊಬಹುದು. ಇದಕ್ಕೆ 5 ರಿಂದ 7 ದಿನದೊಳಗಡೆ ಬೇರ್ ಬರೋದಿಕ್ಕೆ ಶುರು ಆಗುತ್ತೆ. ಈ ಗಿಡದಲ್ಲಿ ಸೀಡ್ಸ್ ಕೂಡ ಆಗುತ್ತೆ. ಸೀಡ್ಸ್ ಎಲ್ಲಾದ್ರೂ ಸಿಕ್ಕಿದ್ರೆ ಸೀಡ್ಸ್ ನ ಸ್ಪ್ರಿಂಕಲ್ ಮಾಡಿ ಸಾಯಿಲ್ ನ ಲೈಟ್ ಆಗಿ ಕವರ್ ಮಾಡಿ ಇದರಿಂದ ಕೂಡ ನಾವು ಒಂದು ಗಿಡಗಳನ್ನ ಬೆಳೆಸ್ಕೊಬಹುದು. ಇವಾಗಂತೂ ಮೀಶೋನಲ್ಲಂತೂ ಸಾಕಷ್ಟು ರೀತಿಯಾದಂತ ಒಂದು ಪಾರ್ಚುಲಕ ಸೀಡ್ಸ್ ಗಳು ಸಿಗ್ತಾ ಇದೆ. ನಾನು ಒಂದ್ಸಲ ಏನೋ ತರಿಸಿ ಹಾಕಿದ್ದೆ, ಆದ್ರೆ ನಾನು ಸೀಸನ್ ನಲ್ಲಿ ಹಾಕಿರ್ಲಿಲ್ಲ, ಮಳೆಗಾಲದಲ್ಲಿ ಹಾಕ್ಬಿಟ್ಟಿದ್ದೆ, ಅದಕ್ಕೆ ಸರಿಯಾಗಿ ಹುಟ್ಟಿರ್ಲಿಲ್ಲ. ಆದ್ರೆ ಈಗ ಸಮ್ಮರ್ ಸೀಸನ್ ಅಲ್ವಾ, ಈ ಟೈಮ್ ನಲ್ಲಿ ಹಾಕಿದ್ರೆ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ನನ್ನ ಕೆಲವೊಂದಿಷ್ಟು ಪಾಟ್ ನಲ್ಲಿ ಸೀಡ್ಸ್ ಬಿದ್ದಿರೋದುಂಟು, ಅದೆಲ್ಲ ಅಲ್ಲಲ್ಲೇ ಗ್ರೋತ್ ಆಗೋದಿಕ್ಕೆ ಶುರು ಆಗಿದೆ. ಸನ್ಲೈಟ್ ಬಗ್ಗೆ ಕೂಡ ಈಗಾಗಲೇ ನಿಮಗೆ ಹೇಳಿದೀನಿ. ಡೈರೆಕ್ಟ್ ಆಗಿ ಸನ್ಲೈಟ್ ಬೇಕು. ಮ್ಯಾಕ್ಸಿಮಮ್ ಒಂದು 7 ಗಂಟೆನಾದ್ರೂ ಬಿಸಿಲು ಬೇಕು. 7 ಗಂಟೆ ಸಿಗ್ತಾ ಇಲ್ಲ ನಮಗೆ, ಅಷ್ಟೊಂದು ಬಿಸಿಲು ಇಲ್ಲ ಅನ್ನೋರು ಒಂದು 5 ಗಂಟೆನಾದ್ರೂ ಬಿಸಿಲು ಬೇಕೇ ಬೇಕು ಈ ಗಿಡಕ್ಕೆ. ಸನ್ಲೈಟ್ ಕಡಿಮೆ ಆದ್ರೆ ಫ್ಲವರಿಂಗ್ ಕೂಡ ಕಡಿಮೆ ಬರುತ್ತೆ, ಪ್ಲಾಂಟ್ ಕೂಡ ವೀಕ್ ಆಗುತ್ತೆ. ಮ್ಯಾಕ್ಸಿಮಮ್ ಸನ್ಲೈಟ್ ಇದ್ರೆ ಮ್ಯಾಕ್ಸಿಮಮ್ ಫ್ಲವರ್ಸ್ ಬರುತ್ತೆ. ತುಂಬಾನೇ ಸನ್ಲೈಟ್ ಸಿಗ್ತಾ ಇದೆ ಅಂದ್ರೆ ತುಂಬಾ ಹೂಗಳು ಬರೋದಿಕ್ಕೆ ಶುರು ಆಗುತ್ತೆ. ನೀರನ್ನ ಯಾವ ರೀತಿಯಾಗಿ ಕೊಡ್ಬೇಕು ಅಂದ್ರೆ ಸಾಯಿಲ್ ಡ್ರೈ ಆದ್ರ ಮೇಲೆ ಮಾತ್ರ ನೀರನ್ನ ಕೊಡ್ರಿ. ಡೈಲಿ ನೀರ್ ಬೇಕಾ ಅಂದ್ರೆ ಬೇಡ. ವಾಟರಿಂಗ್ ಕೂಡ ಅಷ್ಟೇ, ಓವರ್ ಆಗಿ ವಾಟರಿಂಗ್ ಮಾಡಬೇಡಿ. ಓವರ್ ಆಗಿ ವಾಟರಿಂಗ್ ನ ಮಾಡಿದ್ರೆ ರೂಟ್ ರಾಟ್ ಆಗುವಂತಹ ಚಾನ್ಸಸ್ ಇರುತ್ತೆ, ಪ್ಲಾಂಟ್ ಕೂಡ ಸಾಯುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಫರ್ಟಿಲೈಸರ್ ಯಾವ ರೀತಿಯಾಗಿ ಇರ್ಬೇಕು ಅಂದ್ರೆ 15 ದಿನಕ್ಕೊಂದ್ಸಲ ಫರ್ಟಿಲೈಸರ್ ಕೊಟ್ರೆ ಒಳ್ಳೇದು. ಆದ್ರೆ ಕಟಿಂಗ್ ಪೀಸ್ ನ ನಟ್ಟಾಗ ಫಸ್ಟಿಗೆ ಒಂದ್ಸಲ ಹಾಕಿರ್ತೀವಲ್ವಾ ನಾವು ಕಟಿಂಗ್ ಪೀಸ್ ನ ನಡ್ಬೇಕಾದ್ರೆ ನಾವು
ಫರ್ಟಿಲೈಸರ್ ನ ಹಾಕಿದ್ರೆ ಮತ್ತೆ 1 ತಿಂಗಳು ಕೊಡೋದ್ ಬೇಡ. ಆಫ್ಟರ್ 1 ಮಂತ್ ಆದ್ರ ಮೇಲೆ 15 ಡೇಸ್ ಒಂದ್ಸಲ ನಾವು ಈ ಗಿಡಕ್ಕೆ ಫರ್ಟಿಲೈಸರ್ ನ ಮಾಡ್ಬೇಕಾಗತ್ತೆ. ಯಾವ್ದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ ನ ನೀವು ಕೊಡ್ಬೋದು. ಇವತ್ತಿನ ಎಕ್ಸ್ಟ್ರಾ ಟಿಪ್ಸ್ ಏನಪ್ಪಾ ಅಂದ್ರೆ, ಫ್ಲವರ್ ಮುಗ್ದು ಹೋಗುತ್ತಲ್ಲ, ಮುಗ್ದು ಹೋದ್ರ ಮೇಲೆ ಆ ಫ್ಲವರ್ ನ ನೀವು ರಿಮೂವ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದರಲ್ಲಿ ಸೀಡ್ಸ್ ಕೂಡ ಆಗತ್ತೆ. ಸೀಡ್ಸ್ ಬೇಕಂದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ನೀವು ರಿಮೂವ್ ಮಾಡಿ. ನನ್ ಪ್ರಕಾರ ರಿಮೂವ್ ಮಾಡೋದು ಬೆಸ್ಟ್ ಯಾಕಪ್ಪ ಅಂದ್ರೆ ಗಿಡದಲ್ಲಿ ಹೂವು ಇನ್ನೂ ಹೆಚ್ಚಾಗಿ ಕೂರೋದಿಕ್ಕೆ ಶುರು ಆಗುತ್ತೆ. ಲೈಟ್ ಪ್ರೂನಿಂಗ್ ಮಾಡಿದ್ರೆ ಬ್ರಾಂಚಸ್ ಕೂಡ ಜಾಸ್ತಿ ಬರುತ್ತೆ. ಈ ಗಿಡದ ಬಗ್ಗೆ ಗೊತ್ತಿಲ್ಲದೆ ಇರೋರು ಮಾಡುವಂತ ಕಾಮನ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ ನೀರ್ ಜಾಸ್ತಿ ಹಾಕೋದು, ಇಲ್ಲ ಅಂತಂದ್ರೆ ಶೇಡ್ ಅಲ್ಲಿ ಒಯ್ದಿಡೋದು. ಈ ಮಿಸ್ಟೇಕ್ ನ ಮಾಡಬೇಡಿ. ನಾನ್ ಹೇಳಿರುವಂತ ಎಲ್ಲಾ ಟಿಪ್ಸ್ ನ ಕೂಡ ನೀವು ಫಾಲೋ ಮಾಡ್ರಿ. ನಿಮ್ ಮನೇಲೂ ಕೂಡ ಜಾಸ್ತಿ ಹೂವು ಸಿಗುತ್ತೆ. ಈಸಿಯಾಗಿ ಲೋ ಮೇಂಟೆನೆನ್ಸ್ ನಲ್ಲಿ ಒಂದು ಬೆಳೆಸುವ ಗಿಡ ಇದಾಗಿರುತ್ತೆ. 9 o'clock ಫ್ಲವರ್ ಬಗ್ಗೆ ಕಂಪ್ಲೀಟ್ ಗೈಡ್ ನ ಮಾಡಿದೀನಿ. ನೀವು ಬಿಗಿನರ್ಸ್ ಆಗಿದ್ರು ಕೂಡ ಈ ಸ್ಟೆಪ್ ನ ಫಾಲೋ ಮಾಡಿದ್ರೆ ನಿಮ್ ಗಿಡದಲ್ಲಿ ದಿನಾ ಹೂ ಬರುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ನಲ್ಲಿ ತಿಳಿಸ್ರೆ. ಕಮೆಂಟ್ ನಲ್ಲಿ ಹೈಪ್ ಆಪ್ಷನ್ ಇರುತ್ತೆ, ದಯವಿಟ್ಟು ಹೋಗಿ ಹೈಪ್ ನ ಮಾಡ್ರಿ. ಇದು ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ. ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಇದೇ ರೀತಿಯಾದಂತ ಗಾರ್ಡನ್ ವಿಡಿಯೋಸ್ ನಿಮ್ಗೆ ಮೊದ್ಲಿಗೆ ಬರುತ್ತೆ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬಾಯ್.